ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವಿಭಿನ್ನ ರೀತಿಯ ಡಿಸೈನ್, ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಆಲ್ರೆಡಿ ತೋರಿಸ್ತಾ ಇದ್ದೀನಿ, ವಿಡಿಯೋದಲ್ಲಿ ಬರ್ತಾ ಇದೆ ಅದೇ ಡಿಸೈನು. ತುಂಬ ಲುಕ್ಕಾಗಿ ಕಾಣುತ್ತೆ, ತುಂಬ ಈಸಿ ಅಂದರೆ ಈಸಿಯಾಗಿ ಹಾಕ್ಬೋದು, ಕ್ವಿಕ್ಕಾಗಿ ಆಗೋಗುತ್ತೆ. ನಿಮ್ಮ 1.5 ಅವರಲ್ಲಿ ಸೀರೆ ಕಂಪ್ಲೀಟ್ ಮಾಡ್ಕೋಬೋದು ವಿತ್ ಕುಚ್ಚು ಸೇರಿ, ಅಷ್ಟು ಬೇಗ ಆಗುತ್ತೆ. ಬರೀ ಇದು ಡಬಲ್ ಕ್ರೋಶದಿಂದ ಕಂಟಿನ್ಯೂ ಮಾಡೋದು. ಬನ್ನಿ ಹಾಗಾದರೆ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನು 6 ಎಳೆ ದಾರ ತಗೊಂಡು ಒಂದು ನಾಟ್ ಹಾಕ್ಕೊಳ್ತೀನಿ. ನಾಟ್ ಹಾಕ್ಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ನಾವೆಲ್ಲಿ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಗೊಬಂದು ಒಂದು ಡಬಲ್ ಕ್ರೋಶ ಅಂದರೆ ಕಂಬ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿದೆ ವೀಕ್ಷಕರೇ, ತುಂಬ ಟೈಮ್ ಸೇವ್ ಆಗುತ್ತೆ, ನೋಡೋಕ್ಕೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತು ಅದೇ ಪಕ್ಕದಲ್ಲೇ ಹೀಗೇನು ಡಬಲ್ ಕ್ರೋಶ ಮಾಡಿದ್ದೀವೋ ಅದ್ರ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಹೀಗೆ ಒಟ್ಟು 4 ಡಬಲ್ ಕ್ರೋಶ ಕಂಬಗಳನ್ನ ಸ್ಟಾರ್ಟಿಂಗಲ್ಲಿ ಮಾಡಿಕೊಂಡು ಈಗ 3 ಚೈನ್ ಹಾಕ್ಕೊಳ್ಳೋಣ. ಇದು ಬೇಸ್ ಲೈನು, ನಿಮಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲರಿಗೂ ಇದು ಬೇಸ್ ಲೈನ್ ಗೊತ್ತಿರೋ ಅಂಥದ್ದೇ ನೋಡಿ. ಒಂದು 3 ಚೈನ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪನ್ನು ಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ, ಅಂದರೆ ಒಂದು ಕಂಬ ಮಾಡ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು 3 ಚೈನ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಒಂದು ಕಂಬ ಮಾಡ್ಕೊಳ್ಳೋಣ. ಮತ್ತು ಈಗ ಆ್ಯಸ್ ಯೂಶುವಲ್ ಮತ್ತೆ 4 ಕಂಬಗಳು ಈ ಕಡೆ ಸೈಡ್ 4 ಕಂಬ ಮಾಡಿದ್ದೀವಲ್ಲ 3 ಚೈನ್ಗಿಂತ ಮುಂಚೆ. ಈಗ 3 ಚೈನ್ ಹಾಕ್ಕೊಂಡು ಕೂಡ 4 ಕಂಬ ಮಾಡ್ಕೋಬೇಕು. ಬಟ್ ಏನಂದರೆ ಇಲ್ಲಿ 2 ಕಂಬ ಮಾಡ್ಕೊಂಡು ಆದಮೇಲೆ 1 ಚೈನ್ ಹಾಕ್ಕೊಂಡು ಮತ್ತೆ 2 ಕಂಬ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ 4 ಕಂಬ ಮಾಡ್ಕೋಬಾರ್ದು, 2 ಕಂಬ ಫಸ್ಟ್ ಮಾಡ್ಕೋಬೇಕು, ಆಮೇಲೆ 1 ಚೈನ್ ಹಾಕ್ಕೋಬೇಕು, ಮತ್ತೆ 2 ಕಂಬ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಕಂಟಿನ್ಯೂಸ್ ಆಗಿ 4 ಕಂಬ ಮಾಡ್ಕೊಂಡ್ವಲ್ವ. ಸ್ಟಾರ್ಟಿಂಗಲ್ಲಿ ಈಗ ಸೆಕೆಂಡಲ್ಲಿ ನಾವು ನೋಡಿ 2 ಕಂಬ, 1 ಚೈನು, 2 ಕಂಬ. ಈಗ ನೆಕ್ಸ್ಟು 3 ಚೈನ್ ಹಾಕ್ಕೋಬೇಕು, ನೀಡಲ್ ಮೇಲೆ ದಾರ ತಗೋಬೇಕು, 3 ಚೈನ್ಗೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಗ್ಯಾಪನ್ನು ಬಿಟ್ಟು ಕಂಬ ಮಾಡ್ಕೋಬೇಕು. ಈಗ ನಾವು ಕಂಟಿನ್ಯೂಯಸ್ ಆಗಿ 4 ಕಂಬಗಳನ್ನು ಮಾಡ್ಕೋಬೇಕು, ಗ್ಯಾಪ್ ಬಿಡದೆ ರೀತಿ. ಸ್ಟಾರ್ಟಿಂಗಲ್ಲಿ ಫಸ್ಟ್ ಮಾಡಿದ್ದೀವಲ್ಲ, ಸ್ಟಾರ್ಟಿಂಗಲ್ಲಿ ಏನು 4 ಕಂಬ ಮಾಡಿದ್ದೀವೋ ಅದೇ ರೀತಿ ಬಿಡದೆ 4 ಕಂಬಗಳನ್ನು ಮಾಡ್ಕೋಬೇಕು. ಒಂದಾಯಿತು, 2 ಗ್ಯಾಪ್ ಕಂಬ ಮಾಡಲಿಕ್ಕೆ ನಾವು ನೀಡಲ್ ಹಾಕಿ ಕಂಬ ದಾರ ತೊಗೊಬರ್ತೀವಲ್ಲ, ಅದು ತುಂಬ ಪಕ್ಕದಲ್ಲೇ ಮಾಡ್ಕೊಳ್ಳಿ, ಗ್ಯಾಪ್ ಬಿಡಬೇಡಿ, ಅಷ್ಟು ಲುಕ್ಕಾಗಿ ಕಾಣಲ್ಲ. ಒಂದ್ರ ಪಕ್ಕ ಒಂದು ನೀಡಲ್ ಹಾಕಿ ದಾರ ತೊಗೊಬಂದು ಕಂಬ ಮಾಡಿದರೆ ನೀಟಾಗಿ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ಸೊ ಹಂಗಾಗಿ ಒಂದ್ರ ಪಕ್ಕ ಒಂದು ನೀಟಾಗಿ ಕಂಬ ಮಾಡ್ಕೊಳ್ಳಿ. ನೋಡಿ, ಈಗ ನಾವು ಗ್ಯಾಪ್ ಬಿಡದ ರೀತಿ 4 ಕಂಬಗಳನ್ನು ಮಾಡ್ಕೊಂಡ್ವಿ. ಫಸ್ಟು 4 ಕಂಬಗಳನ್ನ ಗ್ಯಾಪ್ ಬಿಡದೆ ಮಾಡ್ಕೊಂಡ್ವಿ, ಆಮೇಲೆ 2 ಕಂಬ, 1 ಚೈನು, 2 ಕಂಬ ಮಾಡ್ಕೊಂಡ್ವಿ, ಮತ್ತು 4 ಕಂಬ ಗ್ಯಾಪ್ ಬಿಡದೆ ಮಾಡ್ಕೊಂಡ್ವಿ. ಈಗ ಮತ್ತೆ 2 ಕಂಬ, ಈಗ ನೋಡಿ 1 ಕಂಬ ಮಾಡ್ಕೊಂಡ್ವಿ, ಮತ್ತು ಇನ್ನೊಂದು ಕಂಬ, ಮತ್ತೀಗ 1 ಚೈನು. ನಾವೀಗೇನು 1 ಚೈನ್ ಹಾಕ್ಕೊಳ್ತೀವಿ, ಗ್ಯಾಪ್ ಬರುತ್ತಲ್ಲ, ಆ ಗ್ಯಾಪ್ ಒಳಗಡೆ ನೆಕ್ಸ್ಟು ಆರ್ಚ್ ಬರುತ್ತೆ. ಸೊ ಹಂಗಾಗಿ ಆ ಚೈನ್ ಗ್ಯಾಪು ನಮಗೆ ಆರ್ಚ್ ಮಾಡಲಿಕ್ಕೋಸ್ಕರ. ಮತ್ತು 1 ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೆ 2 ಕಂಬಗಳನ್ನ ಮಾಡ್ಕೋಬೇಕು. ನಾವು ಗ್ಯಾಪ್ ಬಿಡದೆ 4 ಕಂಬ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ ಕುಚ್ಚು ಬರುತ್ತೆ. 1 ಚೈನ್ ಗ್ಯಾಪ್ ಬಿಟ್ಟು 4 ಕಂಬ ಮಾಡ್ಕೊಂಡ್ವಲ್ಲ, ಅದು ಅಲ್ಲಿ ಆರ್ಚ್ ಬರುತ್ತೆ. ಇದೇ ರೀತಿ ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು.
ನೋಡಿ ಒಂದು 4 ಕಂಬಗಳು ಕಂಟಿನ್ಯೂಸ್ ಮಾಡ್ಕೊಂಡ್ವಿ. 2 ಕಂಬ, ಒಂದು ಚೈನು, 2 ಕಂಬ, ಮತ್ತು 4 ಕಂಬ, ಮತ್ತು 2 ಕಂಬ, ಒಂದು ಚೈನು, 2 ಕಂಬ. ಇದೇ ರೀತಿ ಕಂಟಿನ್ಯೂ ಆಗಬೇಕು. ಒಟ್ಟು ಎಲ್ಲ ಕಡೆಯೂ 4 ಕಂಬನೇ ಬರೋದು. ಬಟ್ಟು ಆರ್ಚ್ ಬರೋ ಹತ್ರ 2 ಕಂಬ, ಒಂದು ಚೈನು, 2 ಕಂಬ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಎಲ್ಲಿ ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕ್ಕೊಂಡ್ವಲ್ಲ, ಆ 3 ಚೈನ್ನ ಎಂಡಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು 3 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ನಾವು ಇಲ್ಲಿಂದಲೇ ನೇರವಾಗಿ ನೀಡಲ್ ಮೇಲೆ ದಾರ ತಗೊಂಡು ಏನಲ್ಲಿ ಒಂದು ಚೈನ್ ಗ್ಯಾಪ್ ಇಟ್ಟಿದ್ವಲ್ಲ 4 ಕಂಬಗಳ ಮಧ್ಯೆ, ಆ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ಒಂದು ಬೀಡ್ ಹಾಕ್ಕೊಳ್ಳೋಣ. ಮೀಡಿಯಮ್ ಸೈಜು 3 mm ಬೀಡ್ ಹಾಕ್ಕೊಂಡ್ರೆ ಸಾಕು. ಈಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ಅದೇ ಗ್ಯಾಪ್ ಒಳಗಡೆ ಮತ್ತೊಂದು ಕಂಬ ಮಾಡ್ಕೊಳ್ಳೋಣ. ಈಗ ನೋಡಿ, ಒಂದು ಬೀಡ್ ಹಾಕಿ ಒಂದು ಕಂಬ, ಬೀಡ್ ಹಾಕದೆ ಒಂದು ಕಂಬ ಮಾಡಿದ್ದೀವಿ. ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು 2 ಕಂಬ ಮಾಡಿದ್ದೀವಲ್ಲ, ಈಗ 2 ಕಂಬದ ಒಳಗಡೆ 2 ಕಂಬದ ಕೆಳಗೆ ನೀಡಲ್ ಹಾಕಿ ದಾರ ತೊಗೊಬಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ, ನಾವೇನು ಈಗ ಪಿಕಾಟ್ ಮಾಡ್ತೀವಲ್ಲ ಅದೇ ಥರ, ಬಟ್ ನಾವು ಒಂದು ಕಂಬಕ್ಕೆ ಮಾಡಿಲ್ಲ, 2 ಕಂಬ ಸೇರಿಸಿ ಮಾಡಿರೋದು. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ನೋಡಿ. ಮತ್ತೆ ಒಂದು ಡಬಲ್ ಕ್ರೋಶ, ಒಂದು ಡಬಲ್ ಕ್ರೋಶ ಮಾಡ್ಕೊಂಡ್ವಲ್ಲ, ಈಗ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕದೆ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು, ಬೀಡ್ ಹಾಕಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ನಿಮಗೆ ಬೀಡ್ ಬೇಡವೇ ಬೇಡ ಅಂದರೆ ಹಾಗೆ 2 ಡಬಲ್ ಕ್ರೋಶ ಕೂಡ ಮಾಡ್ಕೋಬೋದು ನೋಡಿ. ನೀಡಲ್ ಮೇಲೆ ಮತ್ತೆ ದಾರ ತಗೊಳ್ಳಿ, ಮತ್ತೆ ಒಂದು ಕಂಬ ಮಾಡ್ಕೊಳ್ಳಿ, ಡಬಲ್ ಕ್ರೋಶ ಕಂಬ. ಈಗ 4 ಚೈನ್ ಹಾಕ್ಕೊಳ್ಳಿ. ನೀವು ಡಬಲ್ ಕ್ರೋಶ ಮಾಡ್ಕೊಳ್ತೀರೋ ಒಂದು ಸ್ವಲ್ಪ ಲೆಂತಿಯಾಗಿ ಮಾಡ್ಕೊಳ್ಳಿ, ತುಂಬ ಶಾರ್ಟಾಗಿ ಮಾಡ್ಕೋಬೇಡಿ. ಈಗ 4 ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಶ ಕಂಬ ಮಾಡಿದ್ದೀವಲ್ಲ, ಆ 2 ಕಂಬಗಳ ಕೆಳಗಡೆಯಿಂದ ನೀಡಲ್ ಹಾಕಿ ದಾರ ತೊಗೊಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅಂದರೆ ಒಂದು ಪೀಕಾಟ್ ಆಗುತ್ತೆ. 2 ಕಂಬಗಳನ್ನ ಸೇರಿಸಿ ಒಂದು ಪೀಕಾಟ್ ಮಾಡ್ಕೊಳ್ತಾ ಇದ್ದೀವಿ. ದಾರ ಅಲ್ಲಿ ಸೆಂಟ್ರಲ್ಲಿ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಕಂಬದ ಪಕ್ಕ 2 ಕಂಬ ಸೇರಿಸಿ ಹಾಕಬೇಕಲ್ಲ, ಆವಾಗ ನೋಡ್ಕೊಂಡು ಹಾಕ್ಕೊಳ್ಳಿ, ಆವಾಗಲೇ ಅದು ಫಿನಿಶಿಂಗ್ ನೀಟಾಗಿ ಕಾಣೋದು ನೋಡಿ. ಈ ರೀತಿ ಈಗ ನೆಕ್ಸ್ಟು ಮತ್ತೆ ಒಂದು ಕಂಬ, ಮತ್ತು ದಾರ ಮೇಲೆ ಮಾಡ್ಕೋಬೇಕು, ಒಂದು ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಈ ರೀತಿ ಈಗ ಮತ್ತೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಏನು 2 ಕಂಬಗಳನ್ನ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಂಡು ಬೀಡ್ ಹಾಕ್ತೇವೆ. 2 ಕಂಬಗಳ ಕೆಳಗೆ ನೀಡಲ್ ಹಾಕಿ ದಾರ ತೊಗೊಬಂದು ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಪೀಕಾಟ್ ರೆಡಿ ಆಗುತ್ತೆ. ಅದು ಕೂಡ್ಕೊಳ್ಳುತ್ತೆ, ಕಂಬ ಪಕ್ಕ ಕಂಬ ಇರೋದ್ರಿಂದ, ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸುತ್ತೆ ಅದು ಸಿಂಗಲ್ ಕ್ರೋಶ ಮಾಡೋಕ್ಕೆ. ನೋಡ್ಕೊಂಡು ನಿಧಾನವಾಗಿ ಮಾಡ್ಕೊಳ್ಳಿ. ನೋಡಿ, ಈಗ 6 ಕಂಬಗಳು ಹಾಕಿದ್ವಿ, 3 ಪೀಕಾಟು ರೆಡಿಯಾಗಿದೆ. ಈಗ ಮತ್ತೆ ಒಂದು ಕಂಬ ಮಾಡ್ಕೊಳ್ಳೋಣ, ಅಂದರೆ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಬೀಡ್ ಹಾಕದೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ದಾರ ಮೇಲೆ ಮಾಡಿಕೊಂಡು ಮತ್ತೆ ಬೀಡ್ ಹಾಕಿ ಕೂಡ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. 2 ಡಬಲ್ ಕ್ರೋಶ ಕಂಬಗಳಿಗೆ ಒಂದು ಪೀಕಾಟು.
ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಲಾಸ್ಟ್ 2 ಕಂಬಗಳು ಹಾಕಿದ್ದೀವಲ್ಲ, 2 ಕಂಬಗಳ ಕೆಳಗೆ ನೀಡಲ್ ಹಾಕಿ ದಾರ ತಗೊಬಂದು ಒಂದು ಸಿಂಗಲ್ ಕ್ರೋಶೆ ಮಾಡಿದರೆ ಒಂದು ಪೀಕಾಕ್ ರೆಡಿ ಆಗುತ್ತೆ. ನಿಮಗೆ ತೋರಿಸೋಕ್ಕೋಸ್ಕರ ಸ್ಯಾಂಪಲ್ ಹಾಕಿರೋದು ವೀಕ್ಷಕರೇ. ಇದು ಆಲ್ರೆಡಿ ನಾನು ಒಂದು 4 to 5 ಆರ್ಚ್ ರೆಡಿ ಮಾಡಿದ್ದೀನಿ. ಸೊ ಇದು ಈ ರೀತಿ ಬರುತ್ತೆ ನೋಡಿ, ತುಂಬ ಕ್ಯೂಟಾಗಿ ಕಾಣುತ್ತೆ ಆರ್ಚು. ಆರ್ಚ್ ಕೆಳಭಾಗದಲ್ಲಿ ಅಂದರೆ ಕುತ್ಕೊಳ್ಳುತ್ತಲ್ಲ ಆರ್ಚ್ 8 ಕಂಬಗಳು, ಅದು ಒಂಥರ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ, ಏನೋ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಈಗ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು, ಮತ್ತು 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈಗೇನು 4 ಚೈನ್ ಹಾಕಿದ್ದೀವೋ ನಾವು, ಆ 4 ಚೈನಿಗೆ ಕುಚ್ಚು ಬರುತ್ತೆ. ನೆಕ್ಸ್ಟು 2 ಕಂಬಗಳ ಮಧ್ಯೆ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಇದೇ ರೀತಿ ನಾನು ಇಷ್ಟನ್ನೇ ತೋರಿಸಿದ್ದೀನಿ, ಒಂದು ಆರ್ಚ್ ಅಷ್ಟೇ ಕಂಪ್ಲೀಟ್ ಮಾಡಿ ತೋರಿಸಿದ್ದೀನಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ತುಂಬ ಲುಕ್ಕಾಗಿ ಕಾಣುತ್ತೆ. ನಾನೀಗೊಂದು 4 ಆರ್ಚ್ ಕಂಪ್ಲೀಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಬಂದಿದೆ ನೋಡಿ, ಎಷ್ಟು ಲುಕ್ಕಾಗಿ ಕಾಣುತ್ತೆ, ಒಂದು ಡಿಫ್ರೆಂಟ್ ಲುಕ್ ಕೊಡುತ್ತೆ. ನಿಮಗೆ ಈ ವಿಡಿಯೋದಲ್ಲಿ ಆ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನಮಗೆ ಆ ಬ್ಲೂ ಕಲರಿಗೆ ಅದು ಪಿಂಕು ಥ್ರೆಡ್ ಬಂದಿದೆಯಲ್ಲ, ಅದು ತುಂಬ ಲುಕ್ಕಾಗಿ ಬರುತ್ತೆ. ಅದು ನೋಡಿ, ಕಂಪ್ಲೀಟ್ ಮಾಡಿದ್ಮೇಲೆ ಈ ರೀತಿ ಕಾಣುತ್ತೆ. ಇದಕ್ಕೆ ಕುಚ್ಚು ಕೂಡ ಹಾಕ್ಬೋದು, ಕುಚ್ಚು ಹಾಕದೆ ಕೂಡ ಚೆನ್ನಾಗಿರುತ್ತೆ. ನಾನು ಕುಚ್ಚು ಹಾಕಿ ಕೂಡ ತೋರಿಸಿದ್ದೀನಿ ನೋಡಿ. ಈ ರೀತಿ ಬರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಶೇರ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.